ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 95ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, ಎ ಪ್ಲಸ್ ಬಿ ಅನ್ನೋದು 5, ಎ ಮೈನಸ್ ಎ ಬಿ ಅನ್ನೋದು 6 ಅಂತ ಕೊಟ್ಬಿಟ್ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಹೋಲ್ ಸ್ಕ್ವೇರು ಮೈನಸ್ 9 ಎ ಸ್ಕ್ವೇರ್ ಬಿ ಸ್ಕ್ವೇರು ಟೈಮ್ಸ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಷ್ಟನ್ನು ಕಂಡುಹಿಡಿಬೇಕು ಅಂತ ಕೊಟ್ಟವ್ರೆ. ಎರಡು ಬೇರೆ ಬೇರೆ ಮೆಥಡಲ್ಲಿ ಮಾಡ್ಬೋದು ಇದನ್ನು. ಒಂದು ಯಾವುದು ಅಂದರೆ ಎ ಮತ್ತು ಬಿನ ಕಂಡುಹಿಡಿಯೋದು ಎರಡು ಈಕ್ವೇಷನ್ ಉಪಯೋಗಿಸಿ, ಆಮೇಲೆ ಎಲ್ಲದಕ್ಕೂ ಪ್ಲಗ್ ಇನ್ ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡೋದು. ಇಲ್ಲ ಇದನ್ನು ರೀಅರೇಂಜ್ ಮಾಡಿಬಿಟ್ಟು ಎ ಪ್ಲಸ್ ಬಿ ಮತ್ತು ಎ ಬಿ ಬರೋಂಗೆ ಬರ್ಕೊಳ್ಳೋದು. ಹೆಂಗೆ ಬರಿಬೋದು ಅಂದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತ ಐತೆ, ಅದು ಯಾವುದ್ರಲ್ಲಿ ಬರ್ತದೆ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅನ್ನೋದು ಮಾಡಿದ್ರೆ ಅವಾಗ ಅದು ಬಂದಿರ್ತದೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಎ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಅಂತ. ಈ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಬೇಕು ಅಂದರೆ ಇದನ್ನ ಮೇಲೆ ಕಳಿಸ್ಬೇಕು ಆ ಕಡೆಗೆ, ಮೈನಸ್ 3 ಎ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಅಂತ ಆಯ್ತದ. ಆ ಥರ ಸಿಂಪ್ಲಿಫೈ ಮಾಡ್ಬಿಟ್ಟು ಬರೆಯೋದು ಇದನ್ನು. ಎಷ್ಟಾಯ್ತದ ಇದು, ಅಲ್ಲಿ ಬಂದಿದ್ದ ಥರ ಎ ಪ್ಲಸ್ ಬಿ ಹೋಲ್ ಕ್ಯೂಬು ಎ ಪ್ಲಸ್ ಬಿ ಹೋಲ್ ಕ್ಯೂಬು ಮೈನಸ್ 3 ಎ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಇಷ್ಟಾಗ್ಬಿಟ್ಟು ಅದರದ್ದು ಹೋಲ್ ಸ್ಕ್ವೇರ್ ಅಂತ ಆಯ್ತದ. ಮೈನಸ್ಸು ಇದನ್ನೇನಂತ ಬರಿಬೋದು, ಎಲ್ಲ ಎ ಪ್ಲಸ್ ಬಿ ಮತ್ತು ಎ ಬಿ ಫಾರ್ಮಲ್ ಆಯ್ತು. ಇದು ಎ ಪ್ಲಸ್ ಬಿಲ್ ಆಯ್ತಾ, ಎ ಬಿ ಆಯ್ತಾ, ಎ ಪ್ಲಸ್ ಬಿ ಆಯ್ತಾ. ಮೈನಸ್ 9 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅನ್ನೋದನ್ನ ಎ ಬಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಎ ಬಿ ಹೋಲ್ ಸ್ಕ್ವೇರ್ ಅಂದರೆ ಎಗೂ ಸ್ಕ್ವೇರ್ ಆಯ್ತದ, ಬಿಗೂ ಸ್ಕ್ವೇರ್ ಆಯ್ತದ, ಅಲ್ಲಿಗೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಯ್ತದ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಆಯ್ತದ. ಇಷ್ಟು. ಇವಾಗ ಇದೆಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅಂದರೆ ಪ್ಲಗ್ ಇನ್ ಮಾಡಬೇಕು ಅದನ್ನು. ಎ ಪ್ಲಸ್ ಬಿ ಅಂದರೆ 5, ಅಲ್ಲಿಗೆ 5 ಕ್ಯೂಬು ಮೈನಸ್ 3 ಟೈಮ್ಸ್ ಆಫ್ ಎ ಬಿ ಅಂದರೆ ಎಷ್ಟು 6 ಟೈಮ್ಸ್ ಆಫ್ ಎ ಪ್ಲಸ್ ಬಿ ಅಂದರೆ 5 ಇದ್ರದ್ದು ಹೋಲ್ ಸ್ಕ್ವೇರು ಮೈನಸ್ 9 ಟೈಮ್ಸ್ ಆಫ್ ಎ ಬಿ ಅಂದರೆ 6 ಸ್ಕ್ವೇರು ಟೈಮ್ಸ್ ಆಫ್ ಎ ಪ್ಲಸ್ ಬಿ ಅಂದರೆ 5 ಸ್ಕ್ವೇರು. ಇವಾಗ ಇಷ್ಟು ಆಯಿತು. ಇಷ್ಟರಲ್ಲಿ ಇನ್ನೇನಂತ ಬರಿಬೋದು, ಇಲ್ಲಿ 5 ಕ್ಯೂಬ್ ಅಂದರೆ ಎಷ್ಟು, 5 ಟೈಮ್ಸ್ ಆಫ್ 5 ಟೈಮ್ಸ್ ಆಫ್ 5 5 25 25 5 125, ಅಲ್ಲಿಗೆ ಇದೆಷ್ಟು ಆಯ್ತದ 125 ಮೈನಸ್ 3 ಟೈಮ್ಸ್ ಆಫ್ 6 ಟೈಮ್ಸ್ ಆಫ್ 5 3 6 18 18 5 90, ಅಲ್ಲಿಗೆ ಇದೆಷ್ಟು ಆಯ್ತದ ಮೈನಸ್ 90 ಆಯ್ತದ ಹೋಲ್ ಸ್ಕ್ವೇರು ಮೈನಸ್ 9 ಟೈಮ್ಸ್ ಆಫ್ 6 ಸ್ಕ್ವೇರ್ ಅಂದರೆ 9 ಟೈಮ್ಸ್ ಆಫ್ 6 6 36 6 36 5 5 25 6 36 5 5 25, ಅಲ್ಲಿಗಿದು 36 ಟೈಮ್ಸ್ ಆಫ್ 25 ಅಂತ ಆಯ್ತದೆ. ಇಷ್ಟು ಮಾಡಬೇಕು. ಇವಾಗಿದು 125 ಮೈನಸ್ 90 ಹೋಲ್ ಸ್ಕ್ವೇರ್ ಅಂದರೆ 35 ಹೋಲ್ ಸ್ಕ್ವೇರ್ ಅಂತ ಆಯ್ತದ. ಮೈನಸ್ ಅದಷ್ಟನ್ನು ಗುಣಿಸ್ಬೇಕು. 25 36 ಎಷ್ಟು, 36 360 ಪ್ಲಸ್ 360 720 720 ಪ್ಲಸ್ 180 ಮಾಡಿದ್ರೆ 900 ಆಯ್ತದ. 900 36 25 900 ಅದು 250 500 750 25 6 150 900 900 9 8100 ಇದು 8100 ಆಯ್ತದ. ಅದು 35 35 ಆ ಕಡೆಯಿಂದ ಮಾಡಬೇಕು. 35 ಟೈಮ್ಸ್ ಆಫ್ 35 35 350 700 1050 35 5 175 1000 ಎಷ್ಟು 35 3 105 1050 ಪ್ಲಸ್ 35 5 3 5 15 150 175, ಇದೆಲ್ಲ ಸೇರಿಸಿದ್ರೆ ಎಷ್ಟಾಯ್ತದೆ ಇವಾಗ 1225 1225, ಅದು ಇದೆಷ್ಟು ಆಯ್ತದೆ 1225 ಆಯ್ತದೆ. ಇದು 35 ಟೈಮ್ಸ್ ಆಫ್ 35 ಅಂದರೆ 1225 ಮೈನಸ್ 8100 8100 ಮೈನಸ್ 1225 ಅಂದರೆ 7000 7ಕ್ಕಿಂತ ಕಡಿಮೆ 6900 6975 ಮೈನಸ್ಸಲ್ಲಿ ಮೈನಸ್ 6975 ಆಯ್ತದ. ಇದು ಒಂದು ಮೆಥಡು. ಇನ್ನೊಂದು ಮೆಥಡ್ ಯಾವುದು ಅದರಲ್ಲೂ ನೋಡಬೇಕು. ಇನ್ನೊಂದು ಮೆಥಡ್ ಯಾವುದು ಅಂದರೆ ಎ ಪ್ಲಸ್ ಬಿ ಅನ್ನೋದು 5 ಎ ಬಿ ಅಂದರೆ 6. ಎ ಮತ್ತು ಬಿ ಎಷ್ಟು ಅಂತ ಕಂಡುಹಿಡ್ಕೊಳ್ಳೋದು ಫಸ್ಟ್. ಎ ಪ್ಲಸ್ ಬಿ ಅಂದರೆ 5
ಎ ಬಿ ಅಂದರೆ 6. ಇವಾಗ ಯಾವ ಥರ ಬರಿಬೋದು ಅಂದರೆ ಇದರಲ್ಲಿ 5 ಮೈನಸ್ ಬಿ ಅಂತ ಬರಿಬೇಕು. ಇದನ್ನು ಎ ಅನ್ನೋದನ್ನ 5 ಮೈನಸ್ ಬಿ ಅಂತ ಬರೆದ್ರೆ ಇಲ್ಲಿ ಹಾಕಿದ್ರೆ 5 ಮೈನಸ್ ಬಿ ಟೈಮ್ಸ್ ಆಫ್ ಬಿ ಈಕ್ವಲ್ ಟು 6. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ತದೆ, ದೊಡ್ಡ ಲೆಕ್ಕ ಆಯ್ತದೆ ಇದು. 5 ಟೈಮ್ಸ್ ಆಫ್ ಬಿ ಅಂದರೆ 5 ಬಿ ಮೈನಸ್ ಬಿ ಟೈಮ್ಸ್ ಆಫ್ ಬಿ ಸ್ಕ್ವೇರ್ ಈಕ್ವಲ್ ಟು 6. ಬಿ ಸ್ಕ್ವೇರು ಅದು ಎಲ್ಲ ಈ ಕಡೆ ಬಂದರೆ 0 ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 5b ಪ್ಲಸ್ 6 ಅಂತ ಆಯ್ತದೆ. ಮೈನಸ್ 5b ಸ್ಪ್ಲಿಟ್ ಮಾಡಿದ್ರೆ ಬಿ ಸ್ಕ್ವೇರ್ ಮೈನಸ್ 2b ಮೈನಸ್ 3b ಪ್ಲಸ್ 6 ಅಂತ. ಮೈನಸ್ 5b ಸ್ಪ್ಲಿಟ್ ಮಾಡಿದ್ರೆ ಮೈನಸ್ 2b ಮೈನಸ್ 3b ಅಂತ. 3 2 6 ಅಂತ ಆಯ್ತದೆ. ಅದು 6b ಅಲ್ಲಿ 6 ಇದು 6 ಸಮ ಆಯ್ತದೆ 6b ಸ್ಕ್ವೇರ್ಗೆ. ಅಲ್ಲಿ ಇದು ಬಿ ಟೈಮ್ಸ್ ಆಫ್ ಬಿ ಮೈನಸ್ 2 ಮೈನಸ್ 3 ಟೈಮ್ಸ್ ಆಫ್ ಬಿ ಮೈನಸ್ 2. ಇಲ್ಲಿ ಬಿ ಮೈನಸ್ 2 ಟೈಮ್ಸ್ ಆಫ್ ಬಿ ಮೈನಸ್ 3 ಅಂತ ಆಯ್ತದೆ. ಅದೇ ಥರ ಬಿ ಅಂದರೆ ಎಷ್ಟಾಯಿತು? ಬಿ ಅಂದರೆ 2 ಆಯಿತು. ಇಲ್ಲ ಆ ಕಡೆ ಹೋದಾಗ ಬಿ ಮೈನಸ್ 2 ಈಕ್ವಲ್ ಟು 0, ಬಿ ಮೈನಸ್ 3 ಈಕ್ವಲ್ ಟು 0 ಅಂತ ಆಯ್ತದೆ. ಇವಾಗ ಆ ಕಡೆ ಹೋದಾಗ ಅದು ಬಿ ಈಕ್ವಲ್ ಟು 2 ಆಯ್ತದಿಲ್ಲ, ಬಿ ಈಕ್ವಲ್ ಟು 3 ಅಂತ ಆಯ್ತದೆ. ಇದರಲ್ಲಿ ಎಷ್ಟು ಆಯ್ತದೆ? ಬಿ ಈಕ್ವಲ್ ಟು 2, ಬಿ ಈಕ್ವಲ್ ಟು 3. ಹಂಗಾದಾಗ ಎ ಅನ್ನೋದು ಅದೇ ಥರ 3 ಇಲ್ಲ 2 ಆಗಿರ್ತದೆ. ಬಿ 2 ಇದು ಎ 3 ಆಗೋದು, ಇಲ್ಲ ಎ 3 ಬಿ 2 ಆಗಿರ್ತದೆ. ಇವಾಗ ಯಾವುದಾದ್ರೂ ಒಂದು 2, ಯಾವುದಾದ್ರೂ ಒಂದು 3 ಅಂತ ತಗೋಬೇಕು. ಇದರಲ್ಲಿ ಎನ 2 ಮತ್ತು ಬಿನ 3 ಅಂತ ತಗೊಂಡು ಮಾಡಬೇಕು. ಇದರಲ್ಲಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಹೋಲ್ ಸ್ಕ್ವೇರ್ ಮೈನಸ್ 9 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರು. ಇದೊಂಚೂರು ದೊಡ್ಡದಾಯ್ತದ, ಆದರೂ ಮಾಡಬೇಕು. ಏನು? ಎ 3 ಬಿ 2 ಅನ್ನೋದು ತಗೊಂಡ್ರೆ 3 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಹೋಲ್ ಸ್ಕ್ವೇರ್ ಮೈನಸ್ 9 ಟೈಮ್ಸ್ ಆಫ್ 3 ಸ್ಕ್ವೇರ್ 2 ಸ್ಕ್ವೇರ್ ಟೈಮ್ಸ್ ಆಫ್ 3 ಪ್ಲಸ್ 2 ಹೋಲ್ ಸ್ಕ್ವೇರು. ಇವಾಗ 3 ಕ್ಯೂಬ್ ಅಂದರೆ 3 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 3 3 9 9 27. ಇಲ್ಲಿ 27 ಪ್ಲಸ್ 2 ಕ್ಯೂಬ್ ಅಂದರೆ 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 2 2 4 4 2 8. ಅಲ್ಲಿಗೆ 8 ಆಯ್ತದೆ. 8 ಹೋಲ್ ಸ್ಕ್ವೇರು ಮೈನಸ್ ಇದೆಷ್ಟು ಆಯ್ತದೆ? 9 ಟೈಮ್ಸ್ ಆಫ್ 3 3 9 2 2 4 ಟೈಮ್ಸ್ ಆಫ್ 5 ಸ್ಕ್ವೇರ್. ಅದು 5 ಸ್ಕ್ವೇರ್ ಅಂತ ಆಯ್ತದೆ. 5 ಸ್ಕ್ವೇರ್ ಅಂದರೆ 5 5 25 ಟೈಮ್ಸ್ ಆಫ್ 25 ಅಂತ ಆಯ್ತದೆ. ಅಲ್ಲಿ ಕೊನೆಗಿದೆಷ್ಟು ಆಯ್ತದೆ? 27 ಪ್ಲಸ್ 8 ಅಂದರೆ 35. 35 ಸ್ಕ್ವೇರ್ ಮೈನಸ್ 8100 ಆಯ್ತದೆ. 9 81 25 4 100. 81 ಟೈಮ್ಸ್ ಆಫ್ 100 ಅಂದರೆ 8100 ಆಯ್ತದೆ. ಇಲ್ಲೇನು ಬತ್ತು? ಅದೇ ಬತ್ತು. 35 ಸ್ಕ್ವೇರ್ ಮೈನಸ್ 8100. ಇಲ್ಲೂ ಅಷ್ಟೇ ಬತ್ತು. ಕೊನೆಯಲ್ಲಿ ಇಷ್ಟು ಬಂದಿರ್ತದೆ ಮೈನಸ್ 6975. ಈ ಮೆಥಡಲ್ಲಾದರೂ ಮಾಡ್ಬೋದು, ಈ ಮೆಥಡಲ್ಲಾದರೂ ಮಾಡ್ಬೋದು. ಇದು ಸುಲಭ. ಇದರಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿರ್ತದೆ. ಬಾಯ್.